ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಉಳಿದ ದೋಸೆ ಹಿಟ್ಟಿನಿಂದ ಮಾಡುವಂತಹ ವಡೆ. ಈ ವಡೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ದೋಸೆ ಹಿಟ್ಟು ಉಳ್ಕೊಂಡಿತ್ತು, ಅದಕ್ಕೋಸ್ಕರ ನಾನು ವಡೆ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಉಳಿದ ದೋಸೆ ಹಿಟ್ಟಿಗೆ ಒಂದು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೇಕು, ಹಾಗೆ ಹಸಿ ಶುಂಠಿ ಹಾಕ್ಕೋಬೇಕು, ಕೊಬ್ಬರಿ ಮತ್ತು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಹಿಟ್ಟಿಂದ ವಡೆ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಇದು ಸ್ವಲ್ಪ ಲೂಸ್ ಇದೆ. ಅದಕ್ಕೋಸ್ಕರ ನಾವು ಇನ್ನೊಂದು ಸ್ಟೆಪ್ ಫಾಲೋ ಮಾಡಬೇಕು. ಈಗ ಗ್ಯಾಸ್ ಫ್ಲೇಮ್ನ ಆನ್ ಇಟ್ಟು ಆ ಹಿಟ್ಟನ್ನ ಇದ್ರ ಮೇಲೆ ಇಟ್ಟು ಸ್ಪೂನಿಂದ ಚೆನ್ನಾಗಿ ಕೈ ಆಡಿಸ್ತಾ ಬರಬೇಕು, ಇಲ್ಲಾಂದರೆ ತಳ ಅಂಟ್ಕೊಂಡು ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗಂಟು ಅದರ ಥರ ತಳ ಹಿಡ್ಕೊಂಡೋರ ಥರ ಅನಿಸುತ್ತೆ, ಅದಕ್ಕೋಸ್ಕರ ಸ್ಪೂನಿಂದ ಪದೇ ಪದೇ ಕೈ ಆಡಿಸ್ತಾನೆ ಇರಬೇಕು, ಸ್ವಲ್ಪನೂ ಬಿಡದೆ ಇರೋ ಥರ. ಈಗ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಇದು ಇನ್ನೂ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಇದೇ ಥರ ಕೈ ಆಡಿಸ್ತಿರ್ಬೇಕು. ಲಾಸ್ಟಲ್ಲಿ ನೋಡಿ ಯಾವ ಥರ ಗಟ್ಟಿಯಾಗಿದೆ ಅಂತ, ಇಷ್ಟು ಗಟ್ಟಿ ಆಗಬೇಕು. ಈಗ ವಡೆ ಮಾಡಲಿಕ್ಕೆ ಈಸಿ ಆಗುತ್ತೆ ನಮಗೆ ಹಿಟ್ಟು. ಇದನ್ನು ಒಂದು 10 ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿ ಇದೇ ಥರ ಇಡಬೇಕು. ಅದಾದಮೇಲೆ ಓಪನ್ ಮಾಡಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನಾನು ಹಾಕ್ತಾಯಿದ್ದೀನಿ. ನೀವು ಕೊತ್ತಂಬರಿ ಇದ್ರೂ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ನೋಡಿ ಯಾವ ಥರ ಆಗಿದೆ, ಇದು ವಡೆ ಮಾಡಲಿಕ್ಕೆ ಚೆನ್ನಾಗಿ ರೆಡಿಯಾಗಿದೆ. ನಾರ್ಮಲಾಗಿ ಎಲ್ಲರ ಮನೇಲಿ ದೋಸೆ ಹಿಟ್ಟು ಉಳ್ಕೊಂಡಿರುತ್ತೆ. ಈ ಥರ ಒಂದು ಸರಿ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ನಾವು ವಡೆ ಶೇಪ್ ಕೊಟ್ಕೋಬೇಕು. ಸೈಡಲ್ಲಿ ಬಿರುಗ್ಬಿಟ್ಟಿದ್ರೆ ಸೈಡಲ್ಲಿ ಒತ್ಕೊಂಡು ಈ ಥರ ವಡೆ ಶೇಪ್ನ ಕೊಟ್ಕೋಬೇಕು. ಈ ಎಲ್ಲನೂ ಇದೇ ಥರ ನಾನು ವಡೆ ಶೇಪ್ನ ಕೊಟ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆ ಬಿಸಿ ಇಟ್ಟಿದ್ದೀನಿ, ಬಿಸಿ ಆಗ್ತಾಯಿದೆ ಎಣ್ಣೆ. ಈಗ ಒಂದು ಸ್ವಲ್ಪ ವಡೆ ಚೂರನ್ನ ಹಾಕಿ ನೋಡಿ ಎಣ್ಣೆ ಬಿಸಿ ಆಗಿದೆ ಇಲ್ವೋ ಅಂತ ಗೊತ್ತಾಗುತ್ತೆ. ಈಗ ಎಣ್ಣೆ ಬಿಸಿ ಆಗಿದೆ, ಬಬಲ್ಸ್ ಬರ್ತಾಯಿದೆ, ಅದಕ್ಕೆ ನಾನು ಒಂದೊಂದಾಗೆ ವಡೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಬಬಲ್ಸ್ ಎಲ್ಲ ಬರ್ತಾಯಿದೆ, ಈಗ ಎಣ್ಣೆ ಕಾದಿದೆ, ಈಗ ಹಾಕ್ಕೊಳ್ಬೋದು ನಾವು, ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಸಿಯಾಗಿ ಕೂಡ ಫ್ರೈ ಮಾಡ್ಬೋದು. ನೋಡಿ ಎಲ್ಲ ಬಬಲ್ಸ್ ಹೇಗೆ ಬರ್ತಾಯಿದೆ. ಇದರಲ್ಲಿ ಉದ್ದಿನಬೇಳೆ ಇರೋದ್ರಿಂದ ಇದು ಸ್ವಲ್ಪ ಉದ್ದಿನ ವಡೆ ಟೇಸ್ಟ್ನೂ ಕೊಡುತ್ತೆ. ಅದರಲ್ಲಿ ಅಕ್ಕಿ ಒಂದು ಇರುತ್ತಲ್ವ, ಅದಕ್ಕೆ ಕ್ರಂಚಿ ಆಗೂ ಕೂಡ ಇರುತ್ತೆ. ಇದನ್ನು ಹೊಳ್ಸ್ಕೊಳ್ಳೋದು ಮಾತ್ರ ತುಂಬಾ ಈಸಿ. ಎಷ್ಟು ಈಸಿಯಾಗಿ ಫ್ರೈ ಮಾಡ್ಕೊಬೋದು ಎರಡು ಸೈಡ್ನು. ನೋಡಿ ಇಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ಇದೆಲ್ಲ ಫ್ರೈ ಆಗಿದೆ. ಈಗ ನಾನು ಒಂದೊಂದೇ ತಕ್ಕೊಳ್ತಾ ಇದ್ದೀನಿ, ವಡೆನ ತೆಗೆದು ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಈ ಥರ ಹಿಟ್ಟು ಉಳಿದಿರುತ್ತೆ. ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ, ಕ್ರಂಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಿ ಒಳಗಡೆ ಯಾವ ರೀತಿ ಆಗಿದೆ ಅಂತ. ಉದ್ದಿನ ವಡೆ ಥರನೇ ಆಗಿದೆ. ಥ್ಯಾಂಕ್ ಯು.